ಒಂದು ಕಡೆ ಲೋಕಸಭಾ ಚುನಾವಣೆಯ ವಿಚಾರವಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಾ ಇದ್ರೆ, ಮತ್ತೊಂದು ಕಡೆ ನಿಂದನೆಗಳು ಈಗ ಶುರುವಾಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನಿಂದಿಸಿರುವಂಥ ಘಟನೆ ಚಿತ್ರದುರ್ಗದಲ್ಲಿ ನಡೆದಿದೆ. ಏಕವಚನದಲ್ಲಿ ನಿಂದನೆ ಮಾಡಲಾಗಿದೆ. ಚುನಾವಣಾ ಅಖಾಡದಲ್ಲಿ ಜೋರಾಯಿತು ಈಗ ನಿಂದನಾ ರಾಜಕೀಯ. ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಮುಖಂಡನಿಂದ ನಿಂದನೆ ಮಾಡಿರುವ ವಿಚಾರ ಈಗ ಬೆಳಕಿಗೆ ಬಂದಿದೆ. ಕಾರ್ಮಿಕರ ಕಲ್ಯಾಣ ಮಂಡಳಿ ಉಪಾಧ್ಯಕ್ಷರಿಂದ ನಿಂದನೆ ಮಾಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದಂಥ GS ಮಂಜುನಾಥ್, ಮೋದಿ ನನ್ನ ಕೈಗೆ ಸಿಕ್ಕರೆ ಕಾಲಲ್ಲಿರೋದು ತೆಗೆದು ಹೊಡಿತೀನಿ ಹೀಗಂತ ಪ್ರಧಾನಿ ಮೋದಿ ಅವರ ವಿರುದ್ಧ ಏಕವಚನದಲ್ಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗದ ಹಿರಿಯೂರಿನಲ್ಲಿ ಮಾತನಾಡಿದ ಮಂಜುನಾಥ್, GS ಮಂಜುನಾಥ್ ಅವರು ಏನ್ ಮಾತಾಡಿದರೆ ಕೇಳಿ. ಕಮ್ಮಿ ಮಾಡಿದ್ದಾರೆ. ನನಗೆ ನಾನ ಸಿಕ್ಕರೆ ಕಾಲಗಳು ತಗೊಂಡು ಹೊಡೆದು ಬಿಟ್ಟಿದೆ. ಈಗ ಯಾಕೆ ಮಾಡ್ತೀಯಾ? ಇದು ನಾವು ಪ್ರಶ್ನೆ ಮಾಡ್ಬೇಕು. ನಾನು ಕಾಂಗ್ರೆಸ್ನಿಗನಾಗಿ ಕೇಳ್ತೀನಿ, ಈ ದೇಶದ ಪ್ರಜೆ ಆಗಿ ಕೇಳತಕ್ಕಂತ ಹಕ್ಕು ನೀವೆಲ್ಲರೂ ಕೇಳಬೇಕು. ಕೇಳಿದ್ರೆ ಕಲಿಬೇಕು ನಾವು. ಇಲ್ಲ ಒಂದು ಯಾವ ಕಾಂಗ್ರೆಸ್ನವರು ನಮ್ಮ ಮಾತು ಕೇಳಲ್ಲ, ಜನತಾದಳದವರು ಕೇಳಲ್ಲ, ಬಿಜೆಪಿಯವರು ಮೊದಲೇ ಕೇಳಲ್ಲ. ನಾವು ಪ್ರಶ್ನೆ ಮಾಡೋದ್ರಿಂದ ಇಲ್ಲಿವರೆಗೂ ಕಲಿಯೋದಿಲ್ಲ. ಅಲ್ಲಿವರೆಗೂ ಈ ದೇಶದಲ್ಲಿ ನಾವು ಸಮಗ್ರವಾದಂತಹ ಪ್ರಜೆಯಾಗಿ ವೋಟ್ ಹಾಕ್ಲಿಕ್ಕೆ ನಾವು ಅರ್ಹರಾಗೋದಿಲ್ಲ. ನಮ್ಮ ಜನಗಳಿಗೆ ನನ್ನ ಪ್ರಾರ್ಥನೆ, ಇನ್ನೇನು 20 ದಿವಸಕ್ಕೆ ಎಲೆಕ್ಷನ್, 15 ದಿವಸಕ್ಕೆ ಎಲೆಕ್ಷನ್ ಸ್ಟಾರ್ಟ್ ಆಗ್ತದೆ. 100 ರೂಪಾಯಿ ಕಮ್ಮಿ ಅನ್ನೋದಿಗೆ ಖುಷಿ. ಇಷ್ಟೊತ್ತಿಗಾಗ 95 1.5 ಲಕ್ಷನೋ ನಮ್ಮಿಂದ ಮಕ್ಕಳು ಕೊಡೋದು ಕಿತ್ಕೊಂಡಿದ್ದಾರೆ. ಈ 100 ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ. ಇಂತಹ ಬಾಲಿಶ ಬೇಡಿಕೆಗಳನ್ನ ಅಥವಾ ಪ್ರಣಾಳಿಕೆಗಳನ್ನ ಕೊಟ್ಟಾಗ ನಾವು ಅದನ್ನ ಪ್ರಶ್ನೆ ಮಾಡಬೇಕು. ನೀನ್ 465 ರೂಪಾಯಿ ಇದ್ದಂತ ಗ್ಯಾಸ್ ನ 1100 ರೂಪಾಯಿ ಯಾಕೆ ಮಾಡಿದೆ? 1200 ರೂಪಾಯಿ ಯಾಕೆ ಮಾಡಿದೆ? ಮತ್ತೆ ಈಗ ಯಾಕೆ ಕಮ್ಮಿ ಮಾಡಿದೆ? ಚುನಾವಣೆ ಆದ್ಮೇಲೆ, ಚುನಾವಣೆ ಬಂದಿದೆ ಅಂತ. ಚುನಾವಣೆ ಮತ್ತೆ ಗೆದ್ರೆ 1400 ಮಾಡ್ತೀಯಾ? ಇದನ್ನ ಪ್ರಶ್ನೆ ಮಾಡ್ಬೇಕಲ್ವಾ ನಾವು? ನಾನು ಒಂದು ಉದಾಹರಣೆ ಹೇಳಿದೆ ಅಷ್ಟೇ, ಒಂದೇ ಉದಾಹರಣೆ. ಈ ತರದ್ದು 1000 ಉದಾಹರಣೆ ಇರ್ತದೆ, ಆದ್ರೆ ನಾವ್ ಯಾರು ಮಾತಾಡಲ್ಲ. ಬಿಜೆಪಿಯವರು ಶಾಮಿಯಾನ ಹಾಕಿ ಜನ ಕರ್ಕೊಂಡು ಬಂದು ಕುಂಡ್ರಿಸಿ ಭಾಷಣ ಮಾಡಿದ್ರೆ ಅಲ್ಲೂ ಚಪ್ಪಾಳೆ ಹೊಡೆಯದೆ. ಹೊಡಿ ಚಪ್ಪಾಳೆ ಒಂದು ಅರ್ಧ ಗಂಟೆ ಹೊಡಿ ಚಪ್ಪಾಳೆ. ಭಾಯಿಯೋರ್ ಬಹನೋ ಕೌನ್ ಕಿಯೇ थे? 100 ರೂಪಾಯಿ ಕಮ್ ಕಿಯಾ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಚಿತ್ರದುರ್ಗ ಪ್ರತಿನಿಧಿ ವೀರೇಶ್ ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ನೋಡಿ, ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಅವರ ವಿರುದ್ಧವಾಗಿ ಏಕವಚನದಲ್ಲಿ ಮಾತಾಡ್ತಾರೆ. ಈ ರೀತಿಯಾಗಿ ಮಾತಾಡೋದು ಯಾವಾಗ ಆಗಿದೆ? ಈ ಕಾರ್ಯಕ್ರಮ ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ನಿಂದಿಸಿರೋದು? ಖಂಡಿತವಾಗ್ಲು ನಾಗೇಂದ್ರ ಬಾಬು, ಇದು ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ತವರು ಕ್ಷೇತ್ರಗಳಲ್ಲಿ ಈ ಒಂದು ಜಗಜೀವನ್ ರಾಮ್ ಭವನವನ್ನು ಉದ್ಘಾಟನೆ ವೇಳೆ ಒಂದು ಸಮಾರಂಭವನ್ನು ಹಮ್ಮಿಕೊಂಡಿರ್ತಾರೆ. ಅಂತಹ ಸಮಯದಲ್ಲಿ ಕಾರ್ಮಿಕ ಕಲ್ಯಾಣ ಇಲಾಖೆಯ ಉಪಾಧ್ಯಕ್ಷ ಆದಂತ GS ಮಂಜುನಾಥ್ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ಅದೇ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸುಧಾಕರ್ ಮತ್ತೆ ಮಾಜಿ ಸಂಸದರಾದಂತ ಚಂದ್ರಪ್ಪ ಕೂಡ ಅದೇ ವೇದಿಕೆಯಲ್ಲಿದ್ದು ಸಾವಿರಾರು ಜನಗಳು ಕೂಡ ಈ ವೇದಿಕೆಯಲ್ಲಿ ಕಾರ್ಯಕ್ರಮವನ್ನು ಸಭೆಯಲ್ಲಿ ಭಾಗವಹಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಅವರು ಕೂಡ ಭಾಷಣ ವೇಳೆ ಏನಂದ್ರೆ, ಈಗ ಚುನಾವಣೆ ಬರ್ತಿದೆ, ಈ ಚುನಾವಣೆ ಬರ್ತಂತ ಸಮಯದಲ್ಲಿ 100 ರೂಪಾಯಿ ಒಂದು ಸಿಲಿಂಡರ್ ದರವನ್ನು 100 ರೂಪಾಯಿ ಕಡಿಮೆ ಮಾಡಿದರೆ, ಇಂತಹ ಟೈಮಲ್ಲಿ ಮಾಡುವಂತ ಅವಶ್ಯಕತೆ ಏನಿತ್ತು? ನನ್ನ ಕೈಗೆ ಏನಾದ್ರೂ ಸಿಕ್ಕರೆ ಕಾಲಲ್ಲಿ ತೆಗೆದು ಹೊಡೆಯುತ್ತೇನೆ ಅಂತ ಹೇಳ್ಬಿಟ್ಟು ಏಕವಚನದಲ್ಲೇ ಈ ಒಂದು ಭಾಷಣವನ್ನು ಪ್ರಾರಂಭ ಮಾಡ್ತಾರೆ. ಅಷ್ಟೇ ಅಲ್ಲದೆ, ಯಾಕಂದ್ರೆ ಎಲ್ರು ಕೂಡ ಅಲ್ಲಿ ನಾನು ಒಬ್ನೇ ಕೂಡ ಅಲ್ಲ, ಎಲ್ರು ಕೂಡ, ಯಾಕಂದ್ರೆ ಎಲೆಕ್ಷನ್ ಮುಗಿದ ನಂತರಕ್ಕೆ 1200 ರೂಪಾಯಿ ಇದ್ದಿದ್ದು 1400ಕ್ಕೆ ಬೆಲೆ ಏರಿಕೆ ಮಾಡೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಅಲ್ಲಿ ಒಂದು ಸಿಲಿಂಡರ್ ಬೆಲೆ 465 ರೂಪಾಯಿ ಇತ್ತು, ಇವತ್ತು 1200 ರೂಪಾಯಿಗೆ ಹೋಗಿದೆ. ಅಂದ್ರೆ ನೀವೇ ಯೋಚನೆ ಮಾಡಿ, ಯಾಕೆ ಬಿಜೆಪಿ ಸರ್ಕಾರದಲ್ಲಿ ಈ ತರ ರೇಟ್ಗಳಾಗ್ತಿದೆ? ಒಂದು ವೇಳೆ ಅಂದ್ರೆ ಎಲ್ರೂ ಕೂಡ, ನಾನು ಒಬ್ನೇ ಪ್ರಶ್ನೆ ಮಾಡ್ತಿಲ್ಲ, ಎಲ್ರೂ ಕೂಡ, ಪ್ರತಿಯೊಬ್ರು ಕೂಡ ಯಾವುದೇ ಪಕ್ಷದಲ್ಲಾಗಿರಬಹುದು, ಇಂತಹ ಒಂದು ಈ ಘಟನೆಗಳು ನಡೆಸ್ತಾ ಹೋದಾಗ ಒಂದು ಲೋಕಸಭೆ ಚುನಾವಣೆ ಬರ್ತಿದೆ. ಈ ಚುನಾವಣೆ ಹಿನ್ನೆಲೆಯಲ್ಲಿ 100 ರೂಪಾಯಿ ಮಾಡುವ ಅವಶ್ಯಕತೆ ಏನಿತ್ತು ಅಂತ ಹೇಳ್ಬಿಟ್ಟು ಪ್ರಶ್ನೆ ಮಾಡಿದ್ದಾರೆ GS ಮಂಜುನಾಥ್. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.